ಮೋದಿ ಸರ್ಕಾರದ ಈ ಹೊಸ ಬಜೆಟ್ ಕರ್ತವ್ಯಗಳ ಬಗ್ಗೆ ಮಾತಾಡಿದೆ. 2026ಕ್ಕಿಂತ ಹೆಚ್ಚಾಗಿ 2047ರ ಬಗ್ಗೆ ಮಾತಾಡಿದೆ. ಆತ್ಮನಿರ್ಭರ ಭಾರತ, ಅಮೃತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ, ನವ ಭಾರತ, ಆ ಭಾರತ, ಈ ಭಾರತ ಎಲ್ಲ ಆದಮೇಲೆ ಈಗ ಕರ್ತವ್ಯಗಳ ಘೋಷಣೆಯಾಗಿದೆ. ಕಳೆದ ಗುಜರಾತ್ ಚುನಾವಣೆ ಸಮಯದಲ್ಲಿ ಮೋದಿಜಿಯವರು ಒಂದು ಸ್ಲೀಪ್ ಲೇನಲ್ಲಿ ಪ್ರಯಾಣ ಮಾಡಿದ್ದನ್ನ ಮಡಿಲ ಮೀಡಿಯಾಗಳು ಭಯಂಕರವಾಗಿ ಪ್ರಚಾರ ಮಾಡಿದ್ರಲ್ಲ, ಆ ಸ್ಲೀಪ್ ಲೇನ್ ಈಗ ಮಾಯ ಆಗಿದೆ. ಈಗ ಮತ್ತೆ ಬಜೆಟ್ ನಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಕೋವಿಡ್ ನಲ್ಲಿ ಆಕ್ಸಿಜನ್, ಆಸ್ಪತ್ರೆ ಬೆಡ್ ಕೊಡೋದಿಕ್ಕೆ ಆಗದಿದ್ದಂತಹ ಸರ್ಕಾರ ಈಗ ಬಜೆಟ್ ನಲ್ಲಿ ಆಯುರ್ವೇದವನ್ನ ವಿಶ್ವಮಾನ್ಯಗೊಳಿಸೋದಕ್ಕೆ ಹೊರಟಿದೆ. ಅಂದ್ರೆ 2026ರ ಬಜೆಟ್ ಇವತ್ತಿನ ಬಿಕ್ಕಟ್ಟುಗಳನ್ನ ಪರಿಹರಿಸಲಾಗದೇನೆ ಬರೀ ಭ್ರಮೆಗಳನ್ನ ಮಾರೋದಕ್ಕೆ ಸೀಮಿತ ಆಗಿದೆಯಾ? ನಿರುದ್ಯೋಗ, ಹಣದುಬ್ಬರ, ಸಾಲ ಎಲ್ಲವೂ ಕೂಡ ಜನರನ್ನ ಘಾಸಿಗೊಳಿಸಿರುವಾಗ ಮೋದಿ ಸರ್ಕಾರ 2047ರ ಕಥೆಯನ್ನ ಹೇಳ್ತಾ ಯಾಕೆ ಕೂತಿದೆ? ಈ 12 ವರ್ಷಗಳ ತನ್ನ ವೈಫಲ್ಯಗಳನ್ನು ಸರ್ಕಾರ ಮುಚ್ಚಿ ಹಾಕೋದಿಕ್ಕೆ ಈಗ 2047ರ ವಿಕಸಿತ ಭಾರತದ ಬಗ್ಗೆ ಹೇಳ್ತಾ ಇದೆಯಾ? ಈ ಬಜೆಟ್ ದೇಶದ ವಾಸ್ತವವನ್ನು ಪೂರ್ತಿ ಮರ್ತಿದೆಯಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.